ನೂತನ ಸಂವತ್ಸರದ ಪಂಚಾಂಗ ಲೋಕಾರ್ಪಣೆ ಹಾಗೂ ಉಚಿತವಾಗಿ ವಿತರಣೆ ಕಾರ್ಯಕ್ರಮ ಚನ್ನರಾಯಪಟ್ಟಣದ ಕೊಳದ ಆಂಜನೇಯ ಸ್ವಾಮಿ ದೇವಾಲಯದ ಸಮೀಪದಲ್ಲಿರುವ ಈಶಾ ವಾಸಂನಲ್ಲಿ ಜರುಗಿತು. ಖಾಸಗಿ ದೇವಾಲಯ ಅರ್ಚಕರ ಒಕ್ಕೂಟದ ವತಿಯಿಂದ ಕಾರ್ಯಕ್ರಮ ಏರ್ಪಡಿಸಿದ್ದು, ಧಾರ್ಮಿಕ ದತ್ತಿ ಇಲಾಖೆ ಹಿಂದೂ ದೇವಾಲಯಗಳ ಅರ್ಚಕ ಸಂಘದ ತಾಲೂಕು ಅಧ್ಯಕ್ಷ ಒಳಗೇರಳ್ಳಿ ಶ್ರೀಧರಮೂರ್ತಿ, ಗಾಯತ್ರಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ನಾಗರಾಜು, ಖಾಸಗಿ ದೇವಾಲಯಗಳ ಅರ್ಚಕರ ಒಕ್ಕೂಟದ ರಾಜ್ಯಾಧ್ಯಕ್ಷ ವಿಶ್ವನಾಥ್ ದೀಕ್ಷಿತ್, ತಾಲೂಕು ಅಧ್ಯಕ್ಷ ಶ್ರೀನಿವಾಸ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ವಿಜಯವಾಡ ಸಹಕಾರ ಮಾಡಿ ದೀಕ್ಷಿತರವರಿಗೆ ನಿಮ್ಮದೇ ಆದ ಒಂದು ಒಕ್ಕೂಟ ಮಾಡ್ಕೊಂಡಿದ್ದೀರಾ. ಅರ್ಚಕರು ನಿಮ್ಮ ವೃತ್ತಿಗೆ ನಿಷ್ಠೆಯಿಂದ ಇದ್ದು ಜನರನ್ನು ಒಂದು ಸರಿದಾರಿಯಾಗಿ ಒಳ್ಳೆ ರೀತಿ ದಾರಿಯಲ್ಲಿ ತಗೊಂಡು ಹೋಗೋದು ನಿಮ್ಮಗಳ ಕರ್ತವ್ಯ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮ್ಮ ಈಗಿನ ಪರಿಸ್ಥಿತಿಯಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ, ನಾವು ಹೇಳೋದು ಬೇಕಾಶನಕ್ಕೆ ಅಪತ್ಯ ಆಗೋದು, ಹಣದ ಹಿಂದೆ ಹೋಗೋದು ಜಾಸ್ತಿ ಆಗಿದೆಯೇ ಹೊರತು ಅವರು ಮಾಡೋ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡಿದ್ರೆ ಹಣ ಅದಾಗೆ ಬರುತ್ತೆ. ಆದರೆ ಸ್ವಲ್ಪ ನಿಧಾನ ಆಗ್ಬೋದು, ತಾಳ್ಮೆ ಬೇಕಾಗುತ್ತೆ. ಜನರಿಗೆ ಒಳ್ಳೆ ದಾರಿಯಲ್ಲಿ ತೊಗೊಂಡು ಹೋಗೋಂಥದ್ದನ್ನು ಹೇಳಿದ್ರೆ ಜನ ಅವರಾಗೆ ನಿಮ್ಮನ್ನು ಹುಡ್ಕೊಂಬರ್ತಾರೆ. ಅರ್ಚಕರಿಗೆ ಮುಖ್ಯವಾಗಿ ಬೇಕಾದ್ದು ಒಂದು ಭಕ್ತಿ, ನಿಷ್ಠೆ ಮತ್ತು ಆ ನಿಮ್ಮ ಹತ್ರ ಬರುವ ಜನಗಳಿಗೆ ಒಂದು ಒಳ್ಳೆ ರೀತಿ, ಒಂದು ಒಳ್ಳೆ ದಾರಿನ ತೋರಿಸ್ಕೊಡ್ಬೇಕಾದ್ದು ನಿಮ್ಮೆಲ್ಲರ ಕರ್ತವ್ಯ ಅಂತ ನಾನು ಅಂದ್ಕೊಂಡಿದ್ದೀನಿ. ಇವಾಗ ಪಂಚಾಂಗದ ಕಾರ್ಯಕ್ರಮ, ಮುಂದಿನ ಸಂವತ್ಸರದ ಕಾರ್ಯಕ್ರಮ ಅಂಗವಾಗಿ ನಾನೇನೋ ಅವರಿಗೆ ಕೊಡಬೇಕು ಅನ್ನಿಸ್ತೇನೋ. ಇವಾಗ ಎಲ್ಲರಿಗೂ ವಿತರಣೆ ಮಾಡೋ ಸಮಾರಂಭಕ್ಕೆ ಬಂದಿದ್ದಾರೆ. ಹಾಗೂ ಇನ್ನೂ ಹಲವಾರು ಎಲ್ಲ ವಿದ್ವಾಂಸರುಗಳು, ಅವಾರ್ಡ್ಗಳನ್ನು ತಗೊಂಡೋ ವಿದ್ವಾಂಸರುಗಳೆಲ್ಲ ಇದ್ದಾರೆ. ನನಗೆ ಭಾಳ ಖುಷಿಯಾಗುತ್ತೆ ಇಂಥವೆಲ್ಲ ವಿದ್ಯೆಗಳನ್ನು ಕೇಳೋದಕ್ಕೆ. ಇದೆಲ್ಲ ವಿದ್ವಾಂಸರಿದ್ದಾರೆ. ನಿಜವಾಗ್ಲೂ ಇದೆಲ್ಲ ಕೇಳಿದ್ರೆ, ಎಲ್ಲ ವಿದ್ವಾಂಸರು ಅವಾರ್ಡ್ಗಳನ್ನು ತಗೊಂಡೋದನ್ನು ಕೇಳಿದ್ರೆ, ಇವೆಲ್ಲ ಸುಮಾರು ನಮ್ಮ ದೀಕ್ಷಿತ್ ಸರ್ ಸುಮಾರು ಅವಾರ್ಡ್ಗಳು ತಗೊಂಡೋದು ಭಾಳ ಖುಷಿಯಾಗುತ್ತೆ. ಆ ಮೈಕನ್ನು ನಾನು ಕೊಡ್ಸೋದಕ್ಕೆ ಒಪ್ಕೊಂಡಿದ್ದೆ. ನೆಕ್ಸ್ಟ್ ಬರೋ ಮೈಕಲ್ಲಿ ಇನ್ನು ಒಂದು ವಿತ್ತಿನ ವಾರದೊಳಗಡೆ ಒಂದು ಮೈಕ್ ಬರುತ್ತೆ ನಮ್ಮ ಸಂಗೀತ ಮೈಕ್ ಸ್ಪೀಚ್ ಹೇಳಿದ್ರೆ ಅದು ವಿನೂತನ ಕಾರ್ಯಕ್ರಮ ಪಂಚಾಂಗ ಲೋಕಾರ್ಪಣೆ ಮತ್ತು ವಿತರಣಾ ಕಾರ್ಯಕ್ರಮ. ಇದು ಮೊದಲನೇ ಬಾರಿಗೆ ನಮ್ಮ ಅರ್ಚಕರ ಒಕ್ಕೂಟದಾಗಿರ್ತಕ್ಕಂಥ ಕಾರ್ಯಕ್ರಮ. ಇದು ತಾವೆಲ್ಲರೂ ಕೂಡ ಸಶ್ರದ್ಧೆಯಿಂದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅಂತಕ್ಕಂಥ ಸಂತೋಷವನ್ನು ಹಂಚ್ಕೊಳ್ತಾ, ಇವತ್ತು ಬೆಳಗ್ಗೆ ತಕ್ಷಣ ಇದು ಕಾರ್ಯಕ್ರಮ ನಿರ್ಣಯ ಆಯಿತು. ಪೂರ್ವ ನಿಶ್ಚಯ ಆಗಿತ್ತಿಲ್ಲ. ಇದು ನಮ್ಮ ನಾಳೆ ಇರ್ತಕ್ಕಂಥ ಕಾರ್ಯಕ್ರಮ ಆಯಿತು. ನಮ್ಮದು ಮಾಸಿಕ ಬೈಠಕ್ಕಿತ್ತು. ಈ ಬೆಳಗ್ಗೆ ಶೀಘ್ರವಾಗಿ ಕಾರ್ಯಕ್ರಮ ನಿರ್ಧಾರ ಮಾಡಿದ್ವಿ. ತಕ್ಷಣ ಅಧ್ಯಕ್ಷರಿಗೂ ಕರೆ ಮಾಡಿದ್ವಿ, ಶ್ರೀಧರಮೂರ್ತಿಗೂ ಕರೆ ಮಾಡಿದ್ವಿ. ಎಲ್ಲ ಕಾರ್ಯಕ್ರಮಕ್ಕೆ ಭಾಗವಹಿಸ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ರು. ನಮ್ಮ ಗಾಯತ್ರಿ ಪತ್ತಿನ ಸುಮಾರು ನಿರಂತರ 25 ವರ್ಷಗಳ ಕಾಲ ಒಂದು ಸಂಸ್ಥೆ ನಡೆಸೋದು ಅಂದರೆ ಭಾಳ ಕಷ್ಟದ ಕೆಲಸ. ಒಂದು ಮನೆ ನಡೆಸೋದು ಎಷ್ಟು ಕಷ್ಟವೋ ಹಾಗೆ ಒಂದು ಸಂಸ್ಥೆಯನ್ನು ಪ್ರಾಮಾಣಿಕತೆಯಿಂದ ಒಂದು ಧೈರ್ಯದಿಂದ ನಡೆಸ್ತಕ್ಕಂಥದ್ದು, ಇವತ್ತು ಅದರ ಹಣಕಾಸು ವಿಚಾರದಲ್ಲಿ ನಡೆಸ್ತಕ್ಕಂಥದ್ದು ಭಾಳ ಕಷ್ಟದ ಕೆಲಸ. ಸರ್ವೇ ಜನ ಕಾಂಚನ ಆಶ್ರಯಂತಿ ಅಂತೇಳಿ ಎಲ್ಲರೂ ಕೂಡ ದುಡ್ಡನ್ನೇ ಆಶ್ರಯವನ್ನು ಪಡ್ತಕ್ಕಂಥ ಒಂದು ಕಾಲದಲ್ಲಿ ಒಂದು ಗಾಯತ್ರಿ ಪತ್ತನ ಸಹಕಾರ ಸಂಘವನ್ನು ಒಂದು ರಾಜ್ಯದಲ್ಲೇ ಒಂದು ಮಾದರಿಯಾಗಿ ಸಂಸ್ಥೆಯಾಗಿ ನಿರ್ವಹಣೆ ಮಾಡ್ತಕ್ಕಂಥ ಒಂದು ಅಪ್ರತಿಮ ವ್ಯಕ್ತಿಗಳಾಗಿ ಶ್ರೀಯುತ ನಾಗರಾಜ್ ಅವರು ನಿರ್ವಹಣೆ ಮಾಡ್ತಿದ್ದಾರೆ. ಹಾಗಾಗಿ ಗಾಯತ್ರಿ ಪತ್ತಿನ ಸಹಕಾರ ಟಿವಿ ಕನ್ನಡ ನ್ಯೂಸ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮತ್ತಷ್ಟು ಸುದ್ದಿಗಳಿಗಾಗಿ ಫಾಲೋ ಮಾಡಿ.